ನಮಸ್ಕಾರ ವೀಕ್ಷಕರೇ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯಂದು ಅವರ ಸ್ಮರಣೆ ಮಾಡಿದ್ವಿ. ಇದರ ಬೆನ್ನಲ್ಲೇ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ನೇತಾಜಿ ಅವರ ಕುರಿತಂತೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ. ಅವರ ಅಸ್ಥಿಯನ್ನ ಭಾರತಕ್ಕೆ ತರಬೇಕು, ಅವರಿಗೆ ಸಿಗಬೇಕಾದ ಗೌರವವನ್ನ ನಾವು ನೀಡಬೇಕು ಅಂತ ಪ್ರಧಾನಿ ಮೋದಿಯಲ್ಲಿ ಮನವಿ ಮಾಡಿದ್ದಾರೆ. ಸಾಲದಕ್ಕೆ ಇದನ್ನ ಒಂದು ಅಭಿಯಾನ ಮಾಡೋ ಉದ್ದೇಶ ಹೊಂದಿರೋ ಅವರು ಹ್ಯಾಶ್ ಟ್ಯಾಗ್ ಕೂಡ ರೆಡಿ ಮಾಡಿದ್ದು ದೇಶಾದ್ಯಂತ ಸಂಚಲನ ಮೂಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಹೊತ್ತಲ್ಲಿ ನೇತಾಜಿ ಬಗ್ಗೆ ಪವನ್ ಈ ಹಿಂದೆ ಮಾತಾಡಿದ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಅವರ ಅಸ್ಥಿ ವಿಚಾರ ಮುನ್ನೆಲೆಗೆ ಬಂತು ಅನ್ನೋ ಪ್ರಶ್ನೆ ಹುಡುಕ್ತಾ ಹೋದ್ರೆ ಅವರು ಹೇಗೆ ಯಾವಾಗ ನಿಧನರಾದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಇಂದಿಗೂ ಕೂಡ ನಿಗೂಢ ವಿಚಾರವಾಗಿದೆ. ಆದ್ರೆ ನೇತಾಜಿ ವಿಚಾರದಲ್ಲಿ ನೆಹರು ಮಾಡಿದ್ದ ದ್ರೋಹಗಳೆಲ್ಲ ಮತ್ತೆ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಜನರೆಲ್ಲ ಸ್ವಾತಂತ್ರ್ಯ ಸಿಕ್ಕಿಬಿಡ್ತು ಅಂತ ಖುಷಿಯಲ್ಲಿ ಕುಣಿದಾಡೋ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ಭಾರತದ ಚರಿತ್ರೆಯನ್ನೇ ಹಾಳು ಮಾಡಿ ನಿಜವಾದ ವೀರರನ್ನ ಕಡೆಗಣಿಸಿ ಬೇಕಾದವರನ್ನ ಮಾತ್ರ ಹೀರೋ ಅಂತ ತೋರಿಸಿ ದಶಕಗಳ ಕಾಲ ಭಾರತೀಯರ ತಲೆಯಲ್ಲಿ ಅದನ್ನೇ ತುಂಬಿಸೋ ಕೆಲಸ ಕೂಡ ಆಯಿತು. ಆದ್ರೆ ಬೆಳಕನ್ನ ಕತ್ತಲೆಯಿಂದ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇವೆ. ಹಾಗೂ ಎಲ್ಲಾ ಸತ್ಯಗಳಲ್ಲೂ ನೆಹರು ವಿಲನ್ ಎನ್ನುವಂತ ವರದಿಗಳು ಕೂಡ ಸಿಗ್ತಾ ಇದೆ. ಸ್ವಾತಂತ್ರ್ಯದ ನಂತರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಜನರಿಗೆ ಮೋಸ ವಂಚನೆ ಆಗಿದೆ. ಆ ಪೈಕಿ ಇಬ್ಬರ ಬಗ್ಗೆ ಇಂದಿಗೂ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ. ಮೊದಲನೆಯದು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಜನರಿಂದ ಆಯ್ಕೆ ಆದ್ರೂ ಗಾಂಧಿಯಿಂದಾಗಿ ಅಧಿಕಾರ ಕಳ್ಕೊಂಡ್ರು. ಎರಡನೆಯದು ಡಾಕ್ಟರ್ BR ಅಂಬೇಡ್ಕರ್. ಅಸಹಾಯಕರ ದನಿಯಾಗಿದ್ದ ಅಂಬೇಡ್ಕರ್ ಅವರು ರಾಜಕೀಯಕ್ಕೆ ಬಂದ್ರೆ ಪ್ರಧಾನಿಯಾಗಿ ಬಿಡ್ತಾರೆ ಅನ್ನೋ ಭಯದಲ್ಲಿ ಅವರನ್ನ ಸೋಲಿಸಲಾಯಿತು. ಈ ಲಿಸ್ಟ್ ನಲ್ಲಿ ಇನ್ನೂ ಒಬ್ಬ ಮಹಾನಾಯಕ ಇದ್ದಾರೆ. ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಶೌರ್ಯಕ್ಕೆ ಪರ್ಯಾಯ ಪದದಂತೆ ಇದ್ದ ನೇತಾಜಿಯನ್ನ ಇಂದಿಗೂ ಕೂಡ ಜನರು ಮರೆತಿಲ್ಲ. ಆದ್ರೆ ಅವರು ಏನಾದ್ರು ಅನ್ನೋದು ಇನ್ನೂ ಗೊತ್ತಿಲ್ಲ. ಆದ್ರೆ ಅವರು ಇದ್ದಾಗ ನಂತರ ಏನಾಗಿತ್ತು ಅನ್ನೋದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜವಾಹರ್ಲಾಲ್ ನೆಹರೂರಿಂದ ಸುಭಾಷ್ ಚಂದ್ರ ಬೋಸ್ರಿಗೆ ಹೇಗೆಲ್ಲ ಅವಮಾನ, ಸಂಕಷ್ಟ, ಮೋಸಗಳು ಆದವು ಅನ್ನೋದರ ದಾಖಲಿತ ಮಾಹಿತಿಗಳನ್ನ ಒಂದಷ್ಟು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನ ಸವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಈ ಪೈಕಿ 1939ರಿಂದ 1978ರ ಅವಧಿಯಲ್ಲಿ ಏನೇನೆಲ್ಲ ನಡೆದ್ವು ಅನ್ನೋದನ್ನ ನೋಡ್ತಾ ಹೋದ್ರೆ 1939ರಲ್ಲಿ ನೇತಾಜಿಗೆ ನೆಹರು ವಿರೋಧ ಪಡಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಹೊರ ಹೋಗುವಂತೆ ಮಾಡಿದಲ್ಲದೆ ಅವರ ರಾಜೀನಾಮೆ ಕುರಿತು ಕಥೆಗಳನ್ನ ಸೃಷ್ಟಿಸಿ ಜನರನ್ನ ಮಿಸ್ಗೈಡ್ ಮಾಡ್ತಾರೆ. 1942ರಿಂದ 45ರಲ್ಲಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾರ್ವಜನಿಕವಾಗಿ ನೆಹರು ಅವಹೇಳನ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾರತಕ್ಕಾಗಿ ಒಂದು ಸೇನೆಯನ್ನ ಕಟ್ಟಿ ಶಿಸ್ತಿನಿಂದ ಹೋರಾಟಕ್ಕೆ ಸಜ್ಜಾಗಿದ್ದ ನೇತಾಜಿ ಬಗ್ಗೆ ಇನ್ನಿಲ್ಲದ ಕಥೆಗಳನ್ನ ಹರಿಬಿಡ್ತಾರೆ. ಸುಭಾಷ್ ಚಂದ್ರ ಬೋಸ್ರದ್ದು ಗುಲಾಮಿ ಮನಸ್ಥಿತಿ ಅಂತ ಆರೋಪಿಸ್ತಾರೆ. ಅವರು ಸ್ಥಾಪಿಸಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ವಿರೋಧಿಸ್ತಾರೆ. ಅಗತ್ಯತೆ ಬಿದ್ದರೆ ಬ್ರಿಟಿಷರ ಜೊತೆ ಸೇರ್ಕೊಂಡು ನೇತಾಜಿ ಹಾಗೂ INA ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧ ಅನ್ನೋದನ್ನ ಹೇಳ್ತಾರೆ. ಅದೇ ಅವಧಿಯಲ್ಲಿ ಇಂಡಿಯನ್ ಆರ್ಮಿಯನ್ನ ಬಲವಾಗಿ ವಿರೋಧಿಸೋ ನೆಹರು ಭಾರತಕ್ಕೆ ಸೇನೆಯ ಅಗತ್ಯತೆಯೇ ಇಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾರೆ. ಹಾಗೆ ನೇತಾಜಿ ದಿಕ್ಕು ತಪ್ಪಿದ್ದಾರೆ ಹಾಗೂ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನ ಪ್ರಚಾರ ಮಾಡ್ತಾರೆ. 1945ರಿಂದ 52 ಈ ಅವಧಿಯಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದು ಹೊಸ ರಾಜಕೀಯದ ದಿಶೆಯನ್ನ ನೋಡ್ತಾ ಇರುತ್ತೆ. ಈ ಹೊತ್ತಲ್ಲಿ ದೇಶದ ಪ್ರಮುಖ ಕೇಂದ್ರ ಬಿಂದು ಆಗ್ಬೇಕಾಗಿದ್ದು ನೇತಾಜಿ. ಆದ್ರೆ ಅವರು ಏನಾದ್ರು ಅನ್ನೋದು ಗೊತ್ತಾಗೋದಕ್ಕೂ ಬಿಡದೆ ಅವರು ನಿಧನರಾಗಿದ್ದಾರೆ ಅಂತ ಘೋಷಣೆ ಆಗುತ್ತೆ. ಆದ್ರೆ ಅದಕ್ಕೆ ಯಾವುದೇ ಸ್ಪಷ್ಟ ಸಾಕ್ಷಿಗಳನ್ನ ತೋರಿಸೋದಿಲ್ಲ ಮತ್ತು ತನಿಖೆಗೂ ಅವಕಾಶ ಕೊಡೋದಿಲ್ಲ. ಆದ್ರೆ ನೇತಾಜಿ ನಿಧನ ಅಥವಾ ಕಣ್ಮರೆ ವಿಚಾರ ಕೇವಲ ಭಾರತಕ್ಕೆ ಸೀಮಿತ ಆಗಿರೋದಿಲ್ಲ, ಇಂಟರ್ ನ್ಯಾಷನಲ್ ಇಶ್ಯೂ ಆಗಿರುತ್ತೆ. ಜಾಗತಿಕ ಮಟ್ಟದಿಂದ ತನಿಖೆಗೆ ಒತ್ತಾಯ ಬರುತ್ತೆ. ಆದ್ರೆ ಅದನ್ನ ತಪ್ಪಿಸೋ ಸಲುವಾಗಿ ಭಾರತದ ಒಳಗೆ ನೇತಾಜಿ ಕುರಿತಂತೆ ನೆಗೆಟಿವ್ ವಿಚಾರಗಳನ್ನ ಸೃಷ್ಟಿಸಿ ಪ್ರಕರಣದ ದಿಕ್ಕು ತಪ್ಪಿಸೋ ಕೆಲಸ ಆಗಿರುತ್ತೆ. 1948ರಿಂದ 68ರವರೆಗೆ ಅಂದ್ರೆ ಸ್ವಾತಂತ್ರ್ಯ ಬರ್ತಾ ಇದ್ದ ಹಾಗೆಯೇ ನೇತಾಜಿ ಕುಟುಂಬದ ಮೇಲೆ ಕಣ್ಣಿರಿಸೋ ಕೆಲಸ ಮಾಡಿ ಅವರನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸೋ ಹುನ್ನಾರ ನಡೆಯುತ್ತೆ. 1958ರಿಂದ ಕಾಂಗ್ರೆಸ್ನ ಯಾವುದೇ ಭಾಷಣದಲ್ಲೂ INA ಬಗ್ಗೆ ಆಗ್ಲಿ ಅಥವಾ ನೇತಾಜಿ ಬಗ್ಗೆ ಆಗ್ಲಿ ಉಲ್ಲೇಖ ಆಗದಂತೆ ನೋಡಿಕೊಳ್ಳಲಾಗುತ್ತೆ. 1962ರಲ್ಲಿ ಕೆಂಪು ಕೋಟೆಯಲ್ಲಿ ನೇತಾಜಿಗಾಗಿ ಒಂದು ಮೆಮೋರಿಯಲ್ ಸ್ಥಾಪಿಸೋ ಬೇಡಿಕೆಯನ್ನ ಕೂಡ ನೆಹರು ಸರ್ಕಾರ ತಿರಸ್ಕರಿಸಿ ಬಿಡುತ್ತೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಅಂದಿನ ಅಧಿಕಾರಿಯಾಗಿದ್ದ ಹರಿದಾಸ್ ಮಿತ್ರಾ ಈ ಬೇಡಿಕೆಯನ್ನ ಇಟ್ಟಿರ್ತಾರೆ. ಆದ್ರೆ ನೆಹರು ಕಡ್ಡಿ ಮುರಿದಂತೆ ಅದನ್ನ ತಿರಸ್ಕರಿಸ್ತಾರೆ. ಸ್ವಾತಂತ್ರ್ಯ ಬಂದು 1978ರ ತನಕವೂ ಲೋಕಸಭೆಯಲ್ಲಿ ನೇತಾಜಿ ಚಿತ್ರವನ್ನ ಹಾಕೋದಕ್ಕೆ ಬಿಟ್ಟಿರಲಿಲ್ಲ. ನೆಹರು ಹಾಗೂ ಅವರ ನಂತರದ ಕಾಂಗ್ರೆಸ್ ಸರ್ಕಾರಗಳು ಯಾವುದೇ ಕಾರಣಕ್ಕೂ ನೇತಾಜಿ ಫೋಟೋ ಹಾಕಬಾರದು ಅಂತ ನಿರ್ಧಾರವನ್ನ ತೆಗೆದುಕೊಂಡಿರುತ್ತವೆ.
1978ರಲ್ಲಿ ಮೊದಲ ಬಾರಿಗೆ ನೇತಾಜಿ ಚಿತ್ರವನ್ನ ಪಾರ್ಲಿಮೆಂಟ್ ಭವನದಲ್ಲಿ ಹಾಕಲಾಗುತ್ತೆ. ಇನ್ನು ನೇತಾಜಿ ಕುರಿತಂತೆ ಪ್ರಕಟವಾಗಿರೋ ಬೇರೆ ಬೇರೆ ಲೇಖನಗಳು ಹಾಗೂ ಪುಸ್ತಕಗಳಲ್ಲಿ ಇನ್ನೂ ಹಲವು ವಿಚಾರಗಳು ಬಹಿರಂಗಗೊಂಡಿವೆ. 1958ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ UN ದೇಬಾರ್ ಭಾರತೀಯ ಸ್ವಾತಂತ್ರ್ಯದಲ್ಲಿ ನೇತಾಜಿಯ ಪಾತ್ರ, ಅವರು ಕಟ್ಟಿದ ಇಂಡಿಯನ್ ಆರ್ಮಿ ಹೇಗಿತ್ತು, ಹೇಗೆ ಕ್ಯಾಂಪ್ಗಳನ್ನು ರಚಿಸಿ ನಿರ್ವಹಣೆ ಮಾಡಿದ್ರು, ಈಶಾನ್ಯ ರಾಜ್ಯಗಳಲ್ಲಿ ಹೋರಾಟ ಹೇಗಿತ್ತು, ಇದೆಲ್ಲವನ್ನ ಮುಂದಿನ ಜನರೇಷನ್ಗೆ ತಿಳಿಸುವ ಪ್ರಯತ್ನ ಮಾಡಿರ್ತಾರೆ. ಇದರ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ವಿರೋಧಿಸುವ ನೆಹರು ಈ ಕೆಲಸಕ್ಕೆ ಬ್ರೇಕ್ ಹಾಕ್ತಾರೆ. ಇದೆಲ್ಲ ಮುಖ್ಯವಲ್ಲದ ಹಾಗೂ ಅನಾವಶ್ಯಕ ವಿಚಾರಗಳು, ಇದನ್ನೆಲ್ಲ ಹೇಳೋ ಅಗತ್ಯತೆ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಭಾಷಣದಲ್ಲಿ INA ಹಾಗೂ ನೇತಾಜಿ ಯಾವುದೇ ಕಾರಣಕ್ಕೂ ಬಾರದಂತೆ ಕೂಡ ಎಚ್ಚರಿಕೆ ವಹಿಸಲಾಗುತ್ತೆ. ಇನ್ನು ಎರಡನೇ ಮಹಾಯುದ್ಧ ನಡೆಯುವ ಹೊತ್ತಲ್ಲಿ ದೇಶ ಪ್ರೇಮಿ ನೇತಾಜಿ ಅತ್ಯಂತ ಪ್ರಮುಖ ವಿಚಾರವೊಂದನ್ನ ನೆಹರು ಬಳಿ ಹಂಚಿಕೊಳ್ತಾರೆ. ಅದೇನೆಂದರೆ, ಭಾರತದ 100 ವರ್ಷಗಳ ಸಂಕಷ್ಟಕ್ಕೆ ಮುಕ್ತಿ ಹಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ವಿಶ್ವ ಯುದ್ಧದ ಹೊತ್ತಲ್ಲಿ ಭಾರತದ ಸ್ವಾತಂತ್ರ್ಯದ ವಿಚಾರವನ್ನು ಮುಂದೆ ತಂದು ನಮ್ಮ ದೇಶಕ್ಕೆ ಒಳಿತು ಮಾಡೋಣ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಅದನ್ನ ತಳ್ಳಿ ಹಾಕೋ ನೆಹರು ಬೇರೆಯದ್ದೇ ಹಾದಿ ಹಿಡಿತಾರೆ. ಅದರ ಬೆನ್ನಲ್ಲೇ 1942ರಲ್ಲಿ ಇನ್ನೊಮ್ಮೆ ನೇತಾಜಿ ಹಾಗೂ INA ಭಾರತಕ್ಕೆ ಎಂಟ್ರಿ ಕೊಟ್ರೆ ಬ್ರಿಟಿಷರ ಜೊತೆಗೆ ಸೇರಿಯಾದ್ರೂ ಅವರ ವಿರುದ್ಧ ಹೋರಾಡ್ತೀವಿ ಅಂತ ನೆಹರು ವಾರ್ನಿಂಗ್ ಕೊಡೋದು. ಇನ್ನು ನೇತಾಜಿ ಏನಾದ್ರು ಅನ್ನೋದನ್ನ ತಿಳಿಯೋ ಸಲುವಾಗಿ 1956ರಲ್ಲಿ ಶಾ ನವಾಜ್ ಕಮಿಟಿ ರಚನೆಯಾಗಿರುತ್ತೆ. ನೇತಾಜಿ ಅವರ ಸಹೋದರ ಸುಧೀರ್ ಅವರ ಪುತ್ರ ದ್ವಿಜೇಂದ್ರನಾಥ್ ಬೋಸ್ ಕಮಿಟಿ ಮುಂದೆ ಅತ್ಯಂತ ಗಂಭೀರ ವಿಚಾರವೊಂದನ್ನ ಹೇಳಿರ್ತಾರೆ. ಅದು ನೆಹರುಗೆ ನೇತಾಜಿ ಮೇಲೆ ದ್ವೇಷ ಇತ್ತು ಅನ್ನೋದನ್ನ ಬಹಿರಂಗಪಡಿಸಿರ್ತಾರೆ. 1942ರಲ್ಲಿ ನೇತಾಜಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ ನೆಹರು ಹೇಳಿಕೆ ಇದಕ್ಕೆ ಬಲವಾದ ಸಾಕ್ಷಿ ಅನ್ನೋದನ್ನ ಪ್ರತಿಪಾದಿಸ್ತಾರೆ. ಆದ್ರೆ ಅದರ ಪರಿಣಾಮವೇ ಕೊನೆಗೆ ನೇತಾಜಿ ಫ್ಯಾಮಿಲಿ ಮೇಲೆ ನೆಹರು ಸರ್ಕಾರ ಕಣ್ಣಿರಿಸಿ ಅವರ ಪ್ರತಿ ಚಲನವಲನಗಳನ್ನು ಗಮನಿಸುವ ಮೂಲಕ ಅವರ ಕುಟುಂಬ ಏನೋ ತಪ್ಪು ಮಾಡಿದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಯತ್ನಿಸೋದು. ಯಾವ ಲೆವೆಲ್ಗೆ ನೇತಾಜಿ ಕುಟುಂಬವನ್ನ ಸ್ಪೈ ಮಾಡಲಾಗುತ್ತೆ ಅಂದ್ರೆ, ಅವರು ಎಲ್ಲಿ ಹೋಗ್ತಾರೆ ಬರ್ತಾರೆ, ಯಾವೆಲ್ಲ ಪತ್ರಗಳು ಅವರನ್ನ ತಲುಪುತ್ತಿವೆ, ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ. ಖಾಸಗಿ ಜೀವನಕ್ಕೂ ಸಮಸ್ಯೆಯನ್ನ ತಂದೊಡ್ತಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ಸಮರ್ಪಿಸಿದ ಮಹಾನ್ ನಾಯಕನ ಕುಟುಂಬ ಸಮಾಜದಿಂದ ದೂರವೇ ಇರುವಂತ ವಾತಾವರಣ ನಿರ್ಮಾಣ ಮಾಡ್ತಾರೆ. ಹಲವು ವರ್ಷಗಳ ನಂತರ ಒಂದು ಅಚ್ಚರಿ ಘಟನೆ ನಡೆಯುತ್ತೆ. ಅದೇನಂದ್ರೆ, ಯಾರೆಲ್ಲ ನೇತಾಜಿ ಕುಟುಂಬದ ಬೆನ್ನು ಬಿದ್ದು ಅವರ ಮೇಲೆ ಕಣ್ಣಿಟ್ಟಿರ್ತಾರೋ ಅವರೆಲ್ಲ ಉನ್ನತ ಹುದ್ದೆಗಳಲ್ಲಿ ಅಲಂಕೃತಗೊಂಡಿರ್ತಾರೆ. ಅಲ್ಲಿಗೆ ನೇತಾಜಿ ಕುಟುಂಬದ ಮೇಲೆ ವ್ಯವಸ್ಥಿತ ಪಿತೂರಿ ಮಾಡಿದ್ದು ನೆಹರು ಅನ್ನೋ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಆದ್ರೆ ಯಾರು ಏನೇ ಮಾಡಿದ್ರು ಮೇಲಿರುವವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ, ನ್ಯಾಯ ಒದಗಿಸ್ತಾನೆ ಅನ್ನೋದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ ಅಪ್ಪಟ ಹಿಂದೂಗಳ ಬಲವಾದ ನಂಬಿಕೆ. ಆ ನಂಬಿಕೆ ನಿಜ ಅನ್ನೋ ಹಾಗೆ ಇವತ್ತಿಗೂ ನೇತಾಜಿ ಶೌರ್ಯದ ಸಂಕೇತ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರು ಒಪ್ಪೋ ವಿಚಾರವಾಗಿದೆ. ಸಿಕ್ಕ ಬಿಲ್ಡಿಂಗ್, ಸೇತುವೆ, ಆಸ್ಪತ್ರೆ, ಯೂನಿವರ್ಸಿಟಿಗೆ ತಮ್ಮ ಹೆಸರು ಇಟ್ಕೊಂಡವರಿಗಿಂತ ಹೆಚ್ಚಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯರ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ. ಇನ್ನು ಆಂಧ್ರ DCM ಪವನ್ ಕಲ್ಯಾಣ್ ಹೇಳಿಕೆ ವಿಚಾರಕ್ಕೆ ಬಂದ್ರೆ, ದೇಶಕ್ಕಾಗಿ ಎಲ್ಲವನ್ನೂ ಸಮರ್ಪಿಸಿದ ನೇತಾಜಿ ಅವರಿಗೆ ಗೌರವ ಕೊಡೋ ಸಲುವಾಗಿ ಅವರ ಅಸ್ಥಿಯನ್ನ ಭಾರತಕ್ಕೆ ತರೋ ವ್ಯವಸ್ಥೆ ಆಗ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬ್ರಿಂಗ್ ಬ್ಯಾಕ್ ನೇತಾಜಿ ಆಶಸ್ ಅನ್ನೋ ಹ್ಯಾಶ್ಟ್ಯಾಗ್ ಮೂಲಕ ಹೊಸ ಅಭಿಯಾನ ಕೂಡ ಶುರು ಮಾಡಿದ್ದಾರೆ. ಅಂದಹಾಗೆ ಪವನ್ ಕಲ್ಯಾಣ್ ಈಗ ನೇತಾಜಿ ಹೆಸರಲ್ಲಿ ಗಮನ ಸೆಳೆಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಹೇಳುವವರು ಇದ್ದಾರೆ. ಆದ್ರೆ ಪವನ್ ಈ ಹಿಂದೆಯೂ ಸಾಕಷ್ಟು ಸಲ ನೇತಾಜಿ ಬಗ್ಗೆ ಮಾತಾಡಿದ್ರು. ಅವರು DCM ಆಗೋ ಮುನ್ನ ಅಂದ್ರೆ 2022ರಲ್ಲೇ ನೇತಾಜಿಗೆ ಗೌರವ ಸೂಚಿಸೋ ಸಲುವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ. 100 ರೂಪಾಯಿ ನೋಟ್ನಲ್ಲಿ ನೇತಾಜಿ ಫೋಟೋ ಹಾಕಬೇಕು, ಅವರ ಅಸ್ಥಿಯನ್ನ ಭಾರತಕ್ಕೆ ತರಬೇಕು ಅಂತ ಆಗ್ಲೂ ಕೂಡ ಅಭಿಯಾನ ಶುರು ಮಾಡಿರ್ತಾರೆ. ಈಗ ಸರ್ಕ್ಯುಲೇಟ್ ಆಗ್ತಾ ಇರೋ ವಿಡಿಯೋ ಅವರ ಹಳೆಯದ್ದು ಅಥವಾ ಹೊಸದೋ ಗೊತ್ತಿಲ್ಲ, ಆದ್ರೆ ಅದರಲ್ಲಿರೋ ವಿಚಾರ ಸ್ಪಷ್ಟ. ನೇತಾಜಿ ಅವರ ಅಸ್ಥಿಯನ್ನ ಭಾರತಕ್ಕೆ ತರಬೇಕು ಅನ್ನೋದು. ಒಟ್ನಲ್ಲಿ ನಿಜವಾದ ವೀರನನ್ನ ಆಗಾಗ ನೆನಪಿಸಿಕೊಳ್ಳೋದಕ್ಕಾದ್ರೂ ಸಂದರ್ಭ ಒದಗಿ ಬರ್ತಾ ಇರೋದು ಭಾರತೀಯರ ಅದೃಷ್ಟ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.